ಹರೇ ರಾಮ. ಎಲ್ರಿಗೂ ನಮಸ್ಕಾರ. ಅಭಿರುಚಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಕುಬೇರ ರಂಗೋಲಿ ಅಥವಾ ಅಕ್ಷಯ ಪಾತ್ರೆ ರಂಗೋಲಿ, ಕುಬೇರ ಲಕ್ಷ್ಮಿ ರಂಗೋಲಿ ಅಂತೆಲ್ಲ ಕರೀತಾರೆ. ಒಬ್ಬೊಬ್ರು ಒಂದೊಂದು ಹೆಸರಿಂದ ಕರೀತಾರೆ. ಆ ಒಂದು ರಂಗೋಲಿಯನ್ನ ಹಾಕೋಣ. ಅದನ್ನ ಒಂದೆಳೆನಲ್ಲಿ ಹಾಕೊಳ್ಳೋದು. ಆದ್ರೆ ನಾನಿವತ್ತು ಎರಡೆಳೆನಲ್ಲಿ ಹಾಕಿ ತೋರಿಸ್ತೀನಿ. ಚುಕ್ಕೆ ಇಟ್ಕೊಳ್ಳಲ್ಲ, ಚುಕ್ಕೆ ಇಟ್ಕೊಂಡು ಹಾಕ್ಬೋದು. ನಾನು ಚುಕ್ಕೆ ಇಟ್ಕೊಳ್ದೇನೆ ಫ್ರೀ ಹ್ಯಾಂಡ್ ಆಗಿ ಹಾಕಿ ಫ್ರೀ ಹ್ಯಾಂಡ್ ರಂಗೋಲಿನ ಹಾಕಿ ತೋರಿಸ್ತೀನಿ. ನೋಡಿ, ಈಗ ಮಾಡೋಣ. ಈ ರೀತಿ ಸ್ವಲ್ಪ ದೊಡ್ಡದಾಗಿ ಹಾಕೊಂಡಿದ್ದೀನಿ. ನೋಡಿ, ಈಗ ಈ ರೀತಿ 3 ದೊಡ್ಡದು, ಸ್ವಲ್ಪ ಸಣ್ಣ, ಸ್ವಲ್ಪ ಅದಕ್ಕಿಂತ ಚಿಕ್ಕದು, ಈ ರೀತಿ ಹಾಕೋತಾ ಇದ್ದೀನಿ. ಚುಕ್ಕೆ ಎಲ್ಲ ಇಟ್ಕೊಂಡಿಲ್ಲ ನಾನು. ನೋಡಿ, ಹೀಗೆ ಈ ರೀತಿ ಹೀಗೆ ಎಲ್ಲ ಕಡೆನೂ ಮಾಡ್ಕೊಳ್ತೀನಿ. ನೋಡಿ, ಅದ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಹಾಕೋಬೇಕು ಮತ್ತು ಚಿಕ್ಕದು. ಅಳತೆ ಕರೆಕ್ಟ್ ಆಗಿ ಪಾರ್ಟ್ ಮಾಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ಚುಕ್ಕಿ ಹಾಕೊಂಡೆ ಹಾಕೋಬೇಕು. ನಾನು ಅಂದಾಜಿಗೆನೆ ಅಳತೆ ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಚುಕ್ಕೆ ಇಟ್ಕೊಂಡಿಲ್ಲ. ನೋಡಿ, ಈಗ ಇಲ್ಲಿ ಇಟ್ಕೊತೀನಿ. ನೋಡಿ, ನಾನೀಗ 5 ಕಡೆನಲ್ಲಿ ಹಾಕಿದ್ದೀನಿ. ಈಗ ಇಲ್ಲಿ ಹಾಕೋತಾ ಇದ್ದೀನಿ. ಈ ರೀತಿ ಹಾಕೋಬೇಕು. ಈಗ ನೋಡಿ, ನಾನು ಚುಕ್ಕೆ ಹಾಕೊಂಡಿಲ್ಲ ಅಂತ ಅಂದ್ರೂ ಕೂಡ ಮಧ್ಯದಲ್ಲಿ ಪದ್ಮ ಹೂವು ಅಳತೆ ಎಲ್ಲ ಕರೆಕ್ಟ್ ಆಗೇನೆ ಬಂದಿದೆ. ನೋಡಿ, ಇದನ್ನ ಚುಕ್ಕೆ ಹಾಕೊಂಡು ಕೂಡ ಮಾಡ್ಬೋದು. ಇನ್ನೊಮ್ಮೆ ಚುಕ್ಕೆ ಹಾಕೊಂಡು ಒಂದೇ ಎಳೆನಲ್ಲಿ ಇದನ್ನ ಬಿಡಿಸಿ ತೋರಿಸ್ತೀನಿ. ಈಗ 2 ಎಳೆನಲ್ಲಿ ಈ ರಂಗೋಲಿಯನ್ನ ಬಿಡಿಸಿದ್ದೀನಿ. ಈ ಒಂದು ವಿಡಿಯೋ ನೋಡಿದ ತಮಗೆಲ್ರಿಗೂ ಕೂಡ ಧನ್ಯವಾದಗಳು. ನೋಡಿ, 2 ಎಳೆನಲ್ಲಿ ಈಗಾಗಲೇ ತುಂಬಾ ಡಿಸೈನ್ಗಳನ್ನ ಹಾಕಿದ್ದೀನಿ. 2 ಎಳೆ ಹಾಕೋದು ಹೇಗೆ ಕೂಡ ಅಂತಾನು ತೋರಿಸಿದೀನಿ. ನೋಡ್ಕೊಂಡು ಈ ಒಂದು ಸುಂದರವಾದ ಡಿಸೈನ್ಗಳನ್ನ ಮಾಡ್ಕೊಳ್ಳಿ. ಇದನ್ನ ನಾವು ಎಲ್ರು ಕೂಡ ಸುಲಭವಾಗಿ ಮಾಡ್ಕೊಳ್ಬಹುದು. 2 ಎಳೆ ಬರದೇ ಇದ್ರೆ 1 ಎಳೆನಲ್ಲಿ ಕೂಡ ಹಾಕೋಬಹುದು. ಚೆನ್ನಾಗಿದೆ ಅಲ್ವಾ?